ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮ್ಮು ಕಾಶ್ಮೀರದ ಡೋಡಾದಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ಡೋಡಾ ಜಿಲ್ಲೆಯ ಥಾತ್ರಿಯಲ್ಲಿ ಹಠಾತ್ ಪ್ರವಾಹ ಸೃಷ್ಟಿಯಾಗಿ ಹೋಗಿದೆ. 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿವೆ, ರಸ್ತೆ ಸಂಪರ್ಕ ಕಡಿತವಾಗಿದೆ. ಇನ್ನು ಮೇಘ ಸ್ಫೋಟಕ್ಕೆ ಮಾರ್ಕೆಟ್ ಆಗಿರ್ಬೋದು, ಹಾಗೆ ಮಸೀದಿ ಎಲ್ಲಾ ಕಡೆಯೂ ಕೂಡ ನೀರು ನುಗ್ಗಿದೆ. ಆದರೆ ಪ್ರಾಣಾಪಾಯ ತಪ್ಪಿದೆ, ಯಾವುದೇ ಪ್ರಾಣಹಾನಿ ವರದಿ ಆಗಿಲ್ಲ ಇಲ್ಲಿವರೆಗೂ. ವಾಹನಗಳು ಜೊತೆಗೆ ಮನೆಗಳಿಗೆ ಭಾರಿ ಹಾನಿಯಾಗಿದೆ. ನೀವು ಕೂಡ ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ ಅಂತ. ಜಮ್ಮು ಕಾಶ್ಮೀರದ ಡೋಡಾ ಜಿಲ್ಲೆಯ ಥಾತ್ರಿ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು ಮುಖ್ಯ ಮಾರುಕಟ್ಟೆ ಹಾಗೂ ಜಾಮಿಯಾ ಮಸೀದಿಗೆ ಹಾನಿಯಾಗಿದೆ. ಸದ್ಯದವರೆಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿದ ವರದಿಯಾಗಿಲ್ಲ. ಆದರೆ ಸಂಚಾರಕ್ಕಾಗಿ ಬಳಸಲಾಗ್ತಾ ಇದ್ದಂಥ ರೋಡ್ ಏನಿತ್ತು, ಮೇನ್ ರೋಡು, ಅದೇ ಕಂಪ್ಲೀಟ್ ಆಗಿ ಹಾನಿಯಾಗಿದೆ. ಹಲವಾರು ವಾಹನಗಳು ಹಾಗೂ ಮನೆಗಳು ಕೂಡ ಜಖಂಗೊಂಡಿವೆ. ರಾಜಾ ರೆಹಬರ್ ಡೋಡಾ ಜಿಲ್ಲೆಯ ಥಾತ್ರಿ ಪಟ್ಟಣದಲ್ಲಿ ಉಂಟಾದ ಈ ಒಂದು ಹಠಾತ್ ಪ್ರವಾಹದಿಂದಾಗಿ ಸುಮಾರು 8 ರಿಂದ 10 ಮನೆಗಳು ಹಾಗೂ 8 ಅಂಗಡಿಗಳು ಹಾನಿಗೆ ಒಳಗಾಗಿವೆ. ಎಸ್, ನೀವು ಕೂಡ ನೋಡ್ತಾ ಇದ್ರ ದೃಶ್ಯದಲ್ಲಿ ಯಾವ ರೀತಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲೊಂದು ಊರಿತ್ತ, ಗ್ರಾಮ ಇತ್ತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ವಿನಾಶವಾಗಿ ಹೋಗಿದೆ. ಅಂದ್ರೆ ಇದು ಮೇಘ ಸ್ಫೋಟ ಆಗಿರುವಂಥದ್ದು ಹಠಾತ್ ಆಗಿ. ಹೀಗಾಗಿ 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದೆ. ಮೇಘಸ್ಫೋಟವಾಗಿ ಕಂಪ್ಲೀಟ್ ಆಗಿ ನೀರು ಎಲ್ಲ ಕಡೆ ಬಂದಿದೆ. ಹೀಗಾಗಿ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತವಾಗಿದೆ. ಎಲ್ಲ ಕಡೆ ಕಲ್ಲು ಮಣ್ಣು, ಬರೀ ಅದೇ ದೃಶ್ಯಗಳು ಕಾಣಿಸ್ತಾ ಇದೆ. ಹೀಗಾಗಿ ಅಂದರೆ ಇಷ್ಟೆಲ್ಲ ಅನಾಹುತ ಆಗಿದ್ರೂ ಕೂಡ ಯಾವುದೇ ಪ್ರಾಣಾಪಾಯ ಸದ್ಯ ಸಂಭವಿಸಿಲ್ಲ. ಅದರ ಬಗ್ಗೆ ಯಾವುದೇ ವರದಿ ಇನ್ನೂ ಆಗಿಲ್ಲ. ಆದರೆ ಅಲ್ಲಿ ಮನೆ ಹತ್ತಿರ ನಿಲ್ಲಿಸಿರುವಂಥ ವಾಹನಗಳಿಗೆ ಹಾನಿಯಾಗಿದೆ, ಮನೆಗಳಿಗೆ ಭಾರಿ ಹಾನಿಯಾಗಿದೆ ಇರುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ದೃಶ್ಯವನ್ನ ನೋಡಿದ್ರೆ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಕಡೆ ಬರೀ ನೀರಿದೆ, ಕಲ್ಗಳಿದೆ, ಮಣ್ಣಿದೆ, ಜೊತೆಗೆ ಅಲ್ಲಿ ಆ ಬಿಲ್ಡಿಂಗ್ನ ಅವಶೇಷಗಳನ್ನು ನೀವು ಗಮನಿಸಬಹುದು. ಈ ರೀತಿ ಹಠಾತ್ ಅಂತ ಒಂದು ದುರಂತ ನಡೆದು ಹೋಗಿರುವಂಥದ್ದು ಜಮ್ಮು ಕಾಶ್ಮೀರದ ಡೋಡಾದಲ್ಲಿ ನಡೆದಿರುವಂತಹ ಭೀಕರ ಮೇಘ ಸ್ಫೋಟದ ದೃಶ್ಯಗಳಿದು. ಡೋಡಾ ಜಿಲ್ಲೆಯ ಥಾತ್ರಿಯಲ್ಲಿ ಹಠಾತ್ ಅಂತ ಈ ರೀತಿ ಪ್ರವಾಹ ಸೃಷ್ಟಿಯಾಗಿ ಹೋಗಿದೆ. 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದೆ. ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತವಾಗಿದೆ. ಹಾಗೆ ಯಾವಾಗ ಈ ರೀತಿ ಮೇಘಸ್ಫೋಟ ಆಯಿತು, ನೀರು ಬಂತು, ಕಂಪ್ಲೀಟ್ ಆಗಿ ಆ ಮೇನ್ ಮಾರ್ಕೆಟ್ ಏನಿರುತ್ತೆ ಆ ಭಾಗದ ಮುಖ್ಯ ಮಾರುಕಟ್ಟೆ ಅಲ್ಲಿಗೆ, ಹಾಗೆ ಮಸೀದಿ, ಜಾಮಿಯಾ ಮಸೀದಿಗೂ ಕೂಡ ನೀರು ನುಗ್ಗಿದೆ.